ನಮಸ್ಕಾರ ವೀಕ್ಷಕರೇ, ಜ್ಞಾನ ದೇಗುಲ ಜಾಲತಾಣಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ವಿಷಯ ಮಂಡೂಕೋಪನಿಷತ್ತಿನಲ್ಲಿ ಇದರಲ್ಲಿ ಯತ್ನವಿಲ್ಲದೆ ಏನೂ ಆಗುವುದಿಲ್ಲ ಅಂತಕ್ಕಂಥ ಒಂದು, ನಮ್ಮ ಪ್ರಯತ್ನವಿಲ್ಲದೆ ಯಾವುದೇ ಕೂಡ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತಕ್ಕಂಥ ಅಂಶವನ್ನು ಬಹಳ ಚೆನ್ನಾಗಿ ವಿವರಿಸ್ತಾರೆ. ಈ ಒಂದು ರೀತಿಯ ಬಹಳ ಗಹನವಾದ ಶಾಶ್ವತವಾದ ಸಂದೇಶವನ್ನು ಸ್ವಲ್ಪ ವಿವರವಾಗಿ ನೋಡೋಣ. ಇದು ಈ ಮಂಡೂಕೋಪನಿಷತ್ತಿನಲ್ಲಿ ನಿಜವಾದ ಒಂದು ಮೂಲ ಉಪದೇಶಗಳ ಸರಳ ಶುದ್ಧ ಆಧುನಿಕ ಜೀವನಕ್ಕೂ ಅತ್ಯಂತ ಸಂಬಂಧ ಇರುವಂಥ ಒಂದು ಸಂದೇಶ. ಅದನ್ನು ನೋಡೋಣ, ಅದೇನು ಅಂತಕ್ಕಂಥದ್ದನ್ನು. ಅದಕ್ಕೂ ಮುಂಚೆ ತಮಗೆಲ್ಲರಿಗೂ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ ಬಾಕ್ಸ್ನಲ್ಲಿ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ ನಂತರ ಕಮೆಂಟ್ಸ್ ಮಾಡಿ ಅಂತಕ್ಕಂಥದ್ದು ಕೇಳ್ಕೊಳ್ತಾ ಮುಂದಿನ ಇದನ್ನು ಮುಂದುವರಿಸೋಣ. ಈ ಉಪನಿಷತ್ತಲ್ಲಿ ಏನು ಹೇಳ್ತಾರೆ ಅಂದರೆ, ಇದರೊಳಗೆ ಈ ಭಾಗದಲ್ಲಿ ಯಾವ ಗುರಿಯೇ ಆಗಲಿ, ಯಾವ ಸಾಧನೆಯೇ ಆಗಲಿ, ಯಾವುದನ್ನೇ ನಾವು ಪಡಿಬೇಕು ಅಂದರೆ, ಅಥವಾ ವಿಶೇಷವಾಗಿ ಆತ್ಮಜ್ಞಾನದ ಬಗ್ಗೆ ಇದರಲ್ಲಿ ಹೇಳೋದು, ಆತ್ಮಜ್ಞಾನ ಅಂತಕ್ಕಂಥ ಒಂದು ಸರ್ವೋನ್ನತ ಗುರಿ ಇದೆಯಲ್ಲ, ಅದಕ್ಕೆ ಸತತವಾದ ಯತ್ನ ಮತ್ತು ಅತ್ಯಂತ ಶ್ರದ್ಧೆ, ತೀವ್ರವಾದ ತಪಸ್ಸು ಮತ್ತು ಮನಃಶುದ್ಧಿ, ಇವು ಇಲ್ಲದೆ ಇದು ಸಾಧ್ಯ ಇಲ್ಲ ಅಂತ ಭಾಳ ಸ್ಪಷ್ಟವಾಗಿ ಅದರಲ್ಲಿ ಹೇಳಿದೆ. ಇದು ಈ ಉಪನಿಷತ್ತಲ್ಲಿ ಅತ್ಯಂತ ಒಂದು ಗಹನವಾದ ಮತ್ತು ಜೀವನಕ್ಕೆ ಸಂಬಂಧಪಟ್ಟಂಥ ಜೀವನದ ಪರವಾದ ಒಂದು ಬೋಧನೆಗಳಲ್ಲಿ ಒಂದು ಅಂತ ಹೇಳ್ಬೋದು. ಇದರಲ್ಲಿ 2-3 ಭಾಗಗಳು. ಒಂದು, ಮೊದಲನೇ ಬೋಧನೆ ಏನಂದರೆ, ಶುದ್ಧ ಮನಸ್ಸಿಲ್ಲದೆ ಜ್ಞಾನವಿಲ್ಲ ಅಂತಕ್ಕಂಥದ್ದು. ತಪೋ ಬ್ರಹ್ಮಚರ್ಯೇಣ ಶುದ್ಧ್ಯಂತೆ ಅಂತ ಒಂದು ವಾಕ್ಯ. ಅಲ್ಲಿ ಮನಸ್ಸು, ತಪಸ್ಸು, ನಿಯಮ, ಇಂದ್ರಿಯ ಸಂಯಮ, ಇದರಿಂದ ಮಾತ್ರ, ಇಂದ್ರಿಯ ಸಂಯಮದಿಂದ ಮಾತ್ರ ಶುದ್ಧವಾಗುತ್ತದೆ ಅಂತಕ್ಕಂಥದ್ದು. ಇದು ಏನನ್ನು ಸೂಚಿಸುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿ ಯಾರೇ ಆಗಲಿ ಆಧ್ಯಾತ್ಮಿಕವಾಗಿ ಮುಂದೆ ಬರಬೇಕಂದ್ರೆ, ಆಧ್ಯಾತ್ಮಿಕವಾಗಿ ಬೆಳೆಯಬೇಕಂದ್ರೆ, ಅಥವಾ ಒಂದು ಮಾನವೀಯತೆಯ ಒಂದು ಮಹಾನ್ ಒಂದು ಗುಣವನ್ನು ಸಂಪಾದನೆ ಮಾಡಬೇಕಾದ್ರೆ, ಯಾವುದಾದ್ರೂ ಗುರಿ ಸಾಧಿಸಬೇಕಾದ್ರೆ ಆತನ ಮನಸ್ಸು ಶುದ್ಧವಾಗಿರಬೇಕು. ಆತನ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿರಬೇಕು ಮತ್ತು ಕೇಂದ್ರೀಕೃತವಾಗಿರಬೇಕು ಅದರ ಮನಸ್ಸು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳುತ್ತೆ. ಇಲ್ಲಿ ಅಶುದ್ಧವಾದ, ಚಂಚಲವಾದ, ಮರ್ಕಟ ಬುದ್ಧಿ ಇರತಕ್ಕಂಥ ಮನಸ್ಸಿಗೆ ಜ್ಞಾನವೂ ಬರುವುದಿಲ್ಲ, ಯಶಸ್ಸು ಖಂಡಿತ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ತಪೋ ಬ್ರಹ್ಮಚರ್ಯೇಣ ಶುದ್ಧ್ಯಂತೆ ಅಂತಕ್ಕಂಥ ಮಾತಿಂದ ಹೇಳ್ತಾರೆ. ಇನ್ನೊಂದು ಅಂಶ ಇಲ್ಲಿ ಏನಂದರೆ, ನಾವು ಮಾಡ್ತಕ್ಕಂಥ ಕರ್ಮ ಅಂದರೆ, ನಾವು ಮಾಡ್ತಕ್ಕಂಥ ಕೆಲಸ ಅಥವಾ ಕಾರ್ಯ ಯಾವುದನ್ನೇ ಆಗಲಿ, ಕರ್ಮ ಅಂದರೆ ಅದು ನಿಷ್ಕಾಮವಾಗಿರಬೇಕು. ಅಂದರೆ ಯಾವುದೇ ರೀತಿಯ ಫಲದ ಆಸೆಯಿಂದ ಮುಕ್ತವಾಗಿರಬೇಕು. ಫಲದ ಆಸೆ ಇಟ್ಕೊಂಡು ನೀವು ಮಾಡಿದ್ರೆ ಅದು ಶುದ್ಧ ಕರ್ಮವಾಗೋದಿಲ್ಲ, ಕಾಮ್ಯಕ ಕರ್ಮ ಆಗತ್ತೆ. ನಿಷ್ಕಾಮ ಕರ್ಮ ಆಗಬೇಕಂದ್ರೆ ಯಾವುದೇ ರೀತಿಯ ಫಲದ ಆಸೆ ಇರಲೇಬಾರ್ದು. ಭಗವದ್ಗೀತೆಯಲ್ಲಿ ಕೂಡ ಅದೇ ಹೇಳುತ್ತೆ. ಈ ನಾವು ಮಾಡಿದಂಥ ಕರ್ಮಗಳನ್ನು ದೇವರ ಅರ್ಪಣೆಯಂತೆ, ದೇವರಿಗೆ ಸಾಕ್ಷಾತ್ತಾಗಿ ಅರ್ಪಣೆ ಮಾಡಿದಂತೆ ಮಾಡಿದ್ರೆ ಅವು ಮನಸ್ಸನ್ನು ಶುದ್ಧಗೊಳಿಸುತ್ತವೆ. ಅದನ್ನು ನಂದೇ ಅನ್ನಲ್ಲಪ್ಪ, ನಾನು ಮಾಡಿದ್ದೀನಿ ಅಂತಕ್ಕಂಥ. ನಾನು ಮಾಡಿದಂಥ ಕರ್ಮದಿಂದ ಯಾವುದೇ ರೀತಿಯ ಫಲ ಬಯಸುವುದಿಲ್ಲ. ಏನು ಬರುತ್ತೋ ಅದನ್ನು ಸ್ವೀಕರಿಸ್ತೇನೆ. ಅತ್ಯಂತ ಇದರಿಂದ ಶುದ್ಧ ಮನಸ್ಸಿಂದ ಅದನ್ನು ಸ್ವೀಕರಿಸ್ತೇನೆ. ಮತ್ತು ನಾನು ಮಾಡುವ ಕರ್ಮ ಸರಿಯಾದ ರೀತಿಯಲ್ಲಿ ಆ
ಕೆಲಸ ಅಥವಾ ಕರ್ಮವನ್ನು ಮಾಡುತ್ತೇನೆ ಅಂತಕ್ಕಂಥದ್ದು. ಇದು ಯಾವುದೇ ರೀತಿಯ ಲೋಭವಿಲ್ಲದೆ ಮಾಡಿದಂಥ ಕರ್ಮ ಮಾತ್ರ ಚಿತ್ತಶುದ್ಧಿಯನ್ನು ಕೊಡುತ್ತೆ ಅಂತಕ್ಕಂಥದ್ದು. ಇಲ್ಲಿ ಚಿತ್ತಶುದ್ಧಿ, ಸ್ಥಿರತಾ, ಜ್ಞಾನ ಒಂದಕ್ಕೊಂದಕ್ಕೆ ಒಂದು ಲಿಂಕ್ ಅಂತ ಹೇಳ್ಬೋದು. ಒಂದಕ್ಕೊಂದಕ್ಕೂ ಮನಃಶುದ್ಧಿ, ಸ್ಥಿರತೆ ಇದ್ದ ಜ್ಞಾನ. ಈ ಸರಮಾಲೆ ಇಲ್ಲದೆ, ಈ ಒಂದು ಲೈನ್ ಇಲ್ಲದೆ ಬ್ರಹ್ಮಜ್ಞಾನ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಇಲ್ಲಿ ಮೂರನೇ ಅಂಶ ಏನು ಹೇಳ್ತಾರೆ ಅಂದರೆ ಶ್ರದ್ಧೆಯ ಅಗತ್ಯ. ನಂಬಿಕೆ ಒಂದೇ ಅಲ್ಲ, ಅಂದರೆ ಡೀಪ್ ಬಯಕೆ, ಬಹಳ ಅತ್ಯಂತ ಗಾಢವಾದ ಬಯಕೆ ಇರಬೇಕು. ಉಪನಿಷತ್ತು ಶ್ರದ್ಧೆಯನ್ನು ಹೀಗೆ ವ್ಯಾಖ್ಯಾನಿಸುತ್ತೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಹೇಳುತ್ತೆ. ಆಳವಾದ ತೀಕ್ಷ್ಣವಾದ ಶ್ರದ್ಧೆಯುಳ್ಳವನಿಗೆ ಮಾತ್ರ ಜ್ಞಾನ ಪಡೀತಾನೆ. ಅದರ ಮೇಲೆ ಅತ್ಯಂತ ಶ್ರದ್ಧೆ ಇಲ್ಲದೆ ಇರೋನಿಗೆ ಜ್ಞಾನ ಪಡೆಯೋದು ಬಹಳ ಕಷ್ಟ. ಹಾಗಾದರೆ ಶ್ರದ್ಧೆ ಅಂದರೆ ಏನು ಅಂತಂದರೆ, ಶ್ರದ್ಧೆ ಅಂತಕ್ಕಂಥದ್ದು ದೇಹದ ಜೊತೆ ಆತ್ಮವೂ ಇದೆ. ಜಗತ್ತು ಅಸ್ಥಿರ, ನಿಜವಾದ ಶಾಂತಿ ಹೊರಗಿನಲ್ಲ ಒಳಗಡೆನೆ. ಸತ್ಯವನ್ನು ಅರಿಯಲು ಸಾಧ್ಯ. ಗುರು ಶಾಸ್ತ್ರ ಸತ್ಯ ಪಥಗಳಿಗೆ ಗೌರವ. ಇವಿಷ್ಟು ಇದ್ದರೆ ಈ ನಂಬಿಕೆಯ ಜ್ಯೋತಿ ಅಂತ ಹೇಳ್ಬೋದು. ನಂಬಿಕೆಗಳಿಂದಲೇ ಜ್ಞಾನ ಪ್ರವೇಶ ಆಗುತ್ತೆ ಅಂತಕ್ಕಂಥದ್ದು ಶ್ರದ್ಧೆ ಅಂತ. ಇನ್ನು ನಾಲ್ಕನೇ ಅಂಶ ಏನಂದರೆ ಶರಣಾಗತಿ, ಗುರುವಿಗೆ ಶರಣಾಗತಿ ಆಗ್ತಕ್ಕಂಥದ್ದು. ಇದು ಗುರುವಿಗೆ ಶರಣಾಗತಿಯಿಂದಲೇ ಜ್ಞಾನಕ್ಕೆ ಅದೊಂದು ರೀತಿಯ ಒಂದು ಬಾಗಿಲು, ಜ್ಞಾನಕ್ಕೆ ದ್ವಾರ ಅಂತ ಹೇಳ್ಬೋದು. ಉಪನಿಷತ್ತು ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ತದ್ವಿಜ್ಞಾನಾರ್ಥಂ ಸಹ ಗುರುಮೇವಾಭಿಗಚ್ಚೇತ್ ಅಂತ. ಅಂದರೆ ಬ್ರಹ್ಮಜ್ಞಾನಕ್ಕಾಗಿ ಗುರುವಿಗೆ ಶರಣಾಗತಿ ಅವಶ್ಯ, ಗುರುವಿನ ಶರಣಾಗತಿ ಆಗಬೇಕು ಅಂತಕ್ಕಂಥದ್ದು. ಇಲ್ಲಿ ಗುರು ಅಂದರೆ ಏನು ಅಂತಂದರೆ, ಗುರು ಅಂದರೆ ಯಾರು ಸತ್ಯವನ್ನು ಕಂಡಿರ್ತಾರೋ ಅವನು ಗುರು, ಯಾರು ಅಹಂಕಾರ ರಹಿತವಾಗಿರುತ್ತೋ ಅವನು ಗುರು, ಯಾರು ಶಿಷ್ಯನನ್ನು ಆ ಗುರಿಯ ಕಡೆಗೆ ದಾರಿ ತೋರಿಸುವವನು ಅವನು ಗುರು. ಇದು ಯಾಕೆ ಬೇಕು ಅಂದರೆ, ಗುರುವಿಲ್ಲದೆ ಒಂದು ಮಾರ್ಗದರ್ಶನ ಅಂತ ಹೇಳ್ತಾರಲ್ಲ, ಮಾರ್ಗದರ್ಶನ ಇಲ್ಲದೆ ತಪ್ಪು ದಾರಿಗಳಿಗೆ ಹಿಡಿಬೋದು. ತಪ್ಪು ಗ್ರಹಿಕೆ, ನಾವು ಏನು ತಿಳ್ಕೊಳ್ತೀವಿ ಅದು ತಪ್ಪಿರುತ್ತೆ. ತತ್ವದ ತಪ್ಪು ಅರ್ಥ ಮತ್ತು ಮನೋಭ್ರಮೆ ಇವೆಲ್ಲವೂ ಕೂಡ ಗುರು ಇದ್ದರೆ ಇವೆಲ್ಲವೂ ಕೂಡ ಈ ದಾರಿ ತಪ್ಪುವುದಿಲ್ಲ ಅಂತಕ್ಕಂಥದ್ದು. ಇನ್ನು ಐದನೇ ಅಂಶ ಇಲ್ಲಿ ಏನಂದರೆ ಸತತವಾದ ಪ್ರಯತ್ನವಿಲ್ಲದೆ ಗುರಿ ಸಾಧ್ಯವಿಲ್ಲ ಅಂತಕ್ಕಂಥದ್ದು. ಯತ್ನ ಅಂತ ಹೇಳ್ತಾರಲ್ಲ, ಉಪನಿಷತ್ತು ಬೋಧಿಸುವ ಜ್ಞಾನ ಮನಸ್ಸಿಗೆ ಒಮ್ಮೆ ಕೇಳಿದರೆ ಸಾಕಾಗುವಂತಹದಲ್ಲ. ಒಂದು ಸತಿ ಕೇಳಿಬಿಟ್ಟೆ ನಾನು ಸಾಕಾಗಲ್ಲ. ಒಮ್ಮೆ ಊಟ ಮಾಡಿದ್ನಪ್ಪ ಮತ್ತೆ ನಾನು ಊಟ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ. 6 ಗಂಟೆ ನಂತರ ಮತ್ತೆ ಹಸುವಾಗುತ್ತೆ, ಏನೋ ಒಂದು ತಿನ್ನಬೇಕು. ಇನ್ನೊಂದು ಮತ್ತೆ 6 ಗಂಟೆನೋ 8 ಗಂಟೆ 9 ಗಂಟೆ ಮತ್ತೆ ಹಸುವಾಗುತ್ತೆ, ತಿಂತಾರೆ. ಅಂದರೆ ಇದು ಕಂಟಿನ್ಯೂಯಸ್ ಪ್ರೋಸೆಸ್, ಅಥವಾ ಇದು ಮಾಡ್ತಾನೇ ಇರಬೇಕು ಅಂತಕ್ಕಂಥದ್ದು. ಮನನ ಅಂದರೆ ಚಿಂತನೆ ಮಾಡತಕ್ಕಂಥದ್ದು, ನಿಧಿಧ್ಯಾಸನ ಆತ್ಮಚಿಂತನೆ ಮಾಡತಕ್ಕಂಥದ್ದು, ಆಂತರಿಕ ಶಾಂತಿ, ಇಂದ್ರಿಯ ನಿಗ್ರಹ, ಮತ್ತು ಮೌಲ್ಯ, ನಾನು ಎಲ್ಲಿ ನಿಂತಿದ್ದೀನಿ ಮೌಲ್ಯಮಾಪನ ಅಂತ ಹೇಳ್ತಾನೆ, ಮೌಲ್ಯಮಾಪ ಮತ್ತು ಮೌಲ್ಯ ಪಾಲನೆ ಕೂಡ. ಮೌಲ್ಯ ಏನೋ ಇದು ಮಾಡತಕ್ಕಂಥದ್ದು, ಮೌಲ್ಯಗಳನ್ನು ಪಾಲನೆ ಕೂಡ ಮಾಡ್ತಕ್ಕಂಥದ್ದು. ಇವೆಲ್ಲದರ ಮೂಲಕ ಮಾತ್ರ ಒಂದು ರೀತಿಯ ಆಳವಾದ ಅರ್ಥ, ಆಳವಾದ ಒಂದು ಇದರಲ್ಲಿ ನಾವು ಪ್ರವೇಶ ಮಾಡ್ಬೋದು ಅಂತಕ್ಕಂಥದ್ದು. ಇನ್ನೊಂದು ಇಲ್ಲಿ ಮುಕ್ತಿ ಅಂತಕ್ಕಂಥದ್ದು ಗುರಿ ಅಸಾಧ್ಯ ಏನಲ್ಲ. ಆದರೆ
ಇದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆಲಸ್ಯ ಇರಬಾರ್ದು. ಆಲಸ್ಯವಂತನಿಗೆ ಇದು ಸಿಗುವುದಿಲ್ಲ. ಸೋಮಾರಿತನದಿಂದ ಇದ್ದವನಿಗೆ ಯಾವ ಕೆಲಸವೂ ಯಾವುದೂ ಲೌಕಿಕ ಕೂಡ ಸೋಮಾರಿಯಾಗಿ ಯಾವುದೂ ಕೂಡ ಲಭ್ಯವಾಗುವುದಿಲ್ಲ ಅಂತಕ್ಕಂಥ. ಈಗಿನ ಹಿಂದಿನ ಪ್ರಸಕ್ತ ಜೀವನದಲ್ಲಿ ಇದರ ಮಹತ್ವ ಹೇಗೆ ಅಂದರೆ, ಈ ಬೋಧನೆಗಳು, ಮುಂಡೂಕ್ಯೋಪನಿಷತ್ತಿನ ಬೋಧನೆಗಳು ಆಧ್ಯಾತ್ಮಿಕ ವಿಷಯಕ್ಕೆ ಮಾತ್ರ ಅಲ್ಲ, ಇದು ಆಧುನಿಕ ಜೀವನದ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಇದು ಅನ್ವಯವಾಗುತ್ತೆ ಅಂತಕ್ಕಂಥದ್ದು. ಉದಾಹರಣೆಗಳಾದರೆ ವಿದ್ಯಾರ್ಥಿಗಳಿಗೆ ಗಮನ, ಪರಿಶ್ರಮ, ಶಿಸ್ತು ಇವೆಲ್ಲ ಇದ್ದರೆ ಮಾತ್ರ ಅವನು ವಿದ್ಯಾರ್ಥಿ ದಶೆಯಲ್ಲಿ ಅವನು ಏನು ಪಡಿಬೋದು ಅದನ್ನು ಪಡ್ಕೊಳ್ಬೋದು. ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕಗಳು ಅದೆಲ್ಲ ಮಾಡ್ಬೋದು. ಇಲ್ಲ ಅಂತಂದರೆ ಇದಿಲ್ಲದೆ ಇದ್ದರೆ ಸಾಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ವಿಶೇಷವಾಗಿ ಮನಸ್ಸನ್ನು ಹಾಳು ಮಾಡುವುದು ಯಾವುದು ಅಂದರೆ ಅಲಕ್ಷ್ಯ. ಅದೇ ಏನು ಮಹಾ ಅಂತಕ್ಕಂಥದ್ದು ಇದೆಯಲ್ಲ, ಅದು ಆ ಅಲಕ್ಷ್ಯ. ಮತ್ತು ಒತ್ತಡ, ನಾನು ಇದನ್ನು ಮಾಡಲೇಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತಕ್ಕಂಥ ಹೆಚ್ಚಿನ ಒತ್ತಡ, ಇವೆಲ್ಲದರ ಮತ್ತು ಅಶಾಂತಿ, ಇವೆಲ್ಲದರಿಂದ ದೂರ ಇದ್ದರೆ ವಿದ್ಯಾರ್ಥಿಗಳಿಗೆ ಇದನ್ನೇ ಈ ಉಪನಿಷತ್ತಿನ ಒಂದು ಸಾರ ಹೇಳುತ್ತೆ ಅಂತ ಹೇಳ್ಬೋದು. ಇನ್ನು ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಇದರ ಒಂದು ಪಾಠ ಅಂತಂದರೆ, ನಿಷ್ಕಾಮ ಕರ್ಮ ಅಂದರೆ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಬೇಕು. ಅದರಿಂದ ಯಾವುದೇ ನನಗೆ ಬರ್ತಾ ಇರೋದು ಸಾಕು ಅಷ್ಟೇ ಅಂತಕ್ಕಂಥ ಒಂದು ಮನಸ್ಥಿತಿಯಲ್ಲಿರಬೇಕು. ಕೇಂದ್ರೀಕರಣ ಅಂದರೆ ನಾನು ಮಾಡ್ತಾ ಕೆಲಸದ ಮೇಲೆ ಶ್ರದ್ಧೆ, ಭಕ್ತಿ ಎಲ್ಲವೂ ಅದರ ಮೇಲೆ, ನನ್ನ ಕೇಂದ್ರ ಅದರ ಮೇಲೆ ಇರಬೇಕು. ಅದು ಒಂದು ರೀತಿಯ ಉನ್ನತ ದಕ್ಷತೆಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಶ್ರದ್ಧೆ ಅಂದರೆ ಪೂರ್ಣ ನಂಬಿಕೆ ಮತ್ತು ಬದ್ಧತೆ ಮೇಲೆ. ಇನ್ನು ಕುಟುಂಬ ಜೀವನದಲ್ಲೂ ಕೂಡ ಇಲ್ಲಿ ಹೇಳಿರ್ತಕ್ಕಂಥ ಹಲವಾರು ವಿಷಯಗಳು ನಮಗೆ ಮಾರ್ಗದರ್ಶನ ಕೊಡ್ತವೆ ಅಂತ ಹೇಳ್ಬೋದು. ಕೋಪ, ಅಹಂಕಾರ ಇಂಥವೆಲ್ಲ ದೂರವಾದಾಗ ಮಾತ್ರ ಮನೆಯಲ್ಲಿ ಶಾಂತಿ ಇರುತ್ತೆ ಅಂತಕ್ಕಂಥದ್ದು. ಸಂಭಾಷಣೆ, ಕ್ಷಮೆ ಇವೆಲ್ಲವೂ ಚಿತ್ತಶುದ್ಧಿಗೆ ಬಹಳ ಪ್ರಮುಖವಾದವು ಅಂತ ಹೇಳ್ಬೋದು. ಇನ್ನು ವೈಯಕ್ತಿಕ ಅಭಿವೃದ್ಧಿ ಅಂದರೆ ಪರ್ಸನಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾರಲ್ಲ, ಅದು ಮನಸ್ಸಿನ ನಿಯಂತ್ರಣ. ಇನ್ನು ದಾರಿ ತಪ್ಪಿಸಬಹುದಾದ ಅನೇಕ ಆಸೆಗಳಿರ್ತವೆ. ಅದು ಈ ಕೆಲವು ಆಸಕ್ತಿಗಳಿಂದ ಹೊರಬರಬೇಕು. ಇವೆಲ್ಲ ನಮ್ಮ ಮಾರ್ಗವನ್ನು ತಪ್ಪಿಸತಕ್ಕಂಥದ್ದು. ನೈತಿಕತೆ, ಮಾನವೀಯತೆ, ಸಂಯಮ ಇವೆಲ್ಲವೂ ಕೂಡ ವೈಯಕ್ತಿಕ ಅಭಿವೃದ್ಧಿಗೆ ಇವೆಲ್ಲ ಅಂಶಗಳನ್ನು ಬಹಳ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅಂತಕ್ಕಂಥದ್ದು. ಇನ್ನು ಆಧ್ಯಾತ್ಮಿಕತೆ ಬಗ್ಗೆ ಹೇಳೋದಾದರೆ, ಈ ಧ್ಯಾನಕ್ಕೆ ಶುದ್ಧ ಮನಸ್ಸು ಬೇಕು, ಆತ್ಮಜ್ಞಾನಕ್ಕೆ ಸತ್ಯ ಸಂಕಲ್ಪ ಅಗತ್ಯ, ಮತ್ತು ಯಶಸ್ಸಿಗೆ ಆಂತರಿಕ ಪವಿತ್ರತೆ ಬಹಳ ಮೌಲ್ಯಯುತವಾದದ್ದು ಅಂತ. ಒಟ್ಟಿನಲ್ಲಿ ಹೇಳೋದಾದರೆ ಈ ಉಪನಿಷತ್ತಿನ ಸಾರ ಶುದ್ಧ ಮನಸ್ಸು, ಅದರೊಟ್ಟಿಗೆ ಪ್ರಯತ್ನ, ಅದು ಜ್ಞಾನ ಪ್ಲಸ್ ಶಾಂತಿ ಕೊಡಲಿಕ್ಕೆ ಇವೆರಡು ಬಹಳ ಮುಖ್ಯವಾದವು ಅಂತ ಹೇಳ್ಬೋದು. ಈ ಉಪನಿಷತ್ತು ಏನು ಹೇಳುತ್ತೆ ಅಂದರೆ, ಯತ್ನವಿಲ್ಲದೆ ಜ್ಞಾನವಿಲ್ಲ, ಯತ್ನವಿಲ್ಲದೆ, ಪ್ರಯತ್ನವಿಲ್ಲದೆ, ನಿಮ್ಮ ಒಂದು ಎಫರ್ಟ್ ಇಲ್ಲದಿರ ನಿಮಗೆ ಜ್ಞಾನ ಸಿಗೋದಿಲ್ಲ. ಯತ್ನವಿಲ್ಲದೆ ಶಾಂತಿ ಸಿಗೋದಿಲ್ಲ, ಯತ್ನವಿಲ್ಲದೆ ಮುಕ್ತಿ ಕೂಡ ಇಲ್ಲ ಅಂತಕ್ಕಂಥದ್ದು ಇದರ ಸಾರಾಂಶ. ಸೊ ಅದರಿಂದ ಯತ್ನ, ಅದರೊಟ್ಟಿಗೆ ಶ್ರದ್ಧೆ, ಮನಃಶುದ್ಧಿ, ಅದರೊಟ್ಟಿಗೆ ಗುರುವಿನ ಮಾರ್ಗದರ್ಶನ, ಒಳ್ಳೆ ಗುರುವಿನ ಮಾರ್ಗದರ್ಶನ ಇದ್ದರೆ ಆತ್ಮಜ್ಞಾನ ಎಂಬ ಶ್ರೇಷ್ಠ ಫಲ ಖಂಡಿತ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದು ಎಂದೆಂದಿಗೂ ಇದು ಸತ್ಯ, ನಿತ್ಯ ಅಂತ ಹೇಳ್ತಾ ಈ ಪ್ರಕರಣವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಎಂದಿನಂತೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಗಳನ್ನು ನಮೂದಿಸಬೇಕು ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ವಂದನೆಗಳು ವೀಕ್ಷಕರೇ.